ಅಮ್ಮ, ಗೀತನ್ಗೆ ಆ ಹುಡುಗಿ ಮೇಲೆ ಅನುಮಾನ ಬಂದಿದೆ ಅಮ್ಮ. ಹುಡುಗಿ ಯಾಕೆ ಇಲ್ಲಿ ಬಂದಿದ್ದಾಳೆ ಅಂತ. ನಾನು ಇವಾಗ ಅವಳಿಗೆ ಏನಂತ ಉತ್ತರ ಕೊಡಲಿ? ಎಲ್ಲ ಇನ್ನು ಮಾಡೋ ಕೆಲಸ ಹಿಂಗೆ ಇರುತ್ತೆ. ಅಲ್ಲ, ಯಾರು ಕೇಳಿದ್ರೆ ನನಗೆ ಅವಳು ಮದುವೆ ಮಾಡಿಸು ಅಂತ? ನನಗೀತ ಒಬ್ಬಳೇ ಸಾಕೋಮ್ಮ. ನನಗೆ ಅವಳನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಹೋಗೋಕೆ ಇಷ್ಟ ಇಲ್ಲ. ಹಲೋ ಮಗನೇ, ನೀನು ಈ ಸಮಯದಲ್ಲಿ ಹಂಗಂದ್ರೆ ಹೆಂಗೋ? ಒಂದು ವೇಳೆ ಇವಾಗ ನಾವೇನಾರ ಹುಚ್ಚಿನ ಮದುವೆ ಮಾಡ್ಕೊಳ್ಳೋ ಅಂತಂದರೆ ಅವರಪ್ಪ ಗನ್ ಹಿಡ್ಕೊಂಡು ನನ್ನ ಶೂಟ್ ಮಾಡ್ಬಿಡ್ತಾರೆ ಕಣೋ, ಡಿಶಮ್ ಡಿಶಮ್ ಅಂತ. ಆಮೇಲೆ ಏನೋ ಮಾಡೋದು? ಅಮ್ಮ, ಇವಾಗ ಹಂಗೆ ಹೆಂಗಾಗುತ್ತಮ್ಮ? ಹೆಂಗಿದ್ರು ತಮ್ಮನ ಮದುವೆ ಹಾಕಿದೆಯಲ್ಲ, ಇವಾಗ ಅವರಪ್ಪ ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ನೀನು ತಲೆ ಕೆಡಿಸ್ಕೋಬೇಡ, ಸುಮ್ಮನಿದ್ಬಿಡು. ಹಂಗಂತೀಯ? ಹ್ಞೂ ಅಮ್ಮ. ಒಂದು ವೇಳೆ ಅವರಪ್ಪ ಏನಾದರೂ ಕೇಳಿದ್ರೆ ಮದುವೆ ಆಗಿದೆ ಅಂತ ಹೇಳ್ಬಿಡು. ಯಾರು ನೋಡೋಕೆ ಬರ್ತಾರೆ? ಬಾಲು, ನೀನು ಕೇಳ್ತಿದ್ದು ನಾನು ಕೇಳಲ್ಲ. ಕಾವ್ಯ, ಸ್ವಲ್ಪ ತಿರು. ನೀನು ನಂಬ್ಕೊಂಡು ಕುತ್ಕೊಂಡ್ರೆ ಅಷ್ಟೇ. ತಡಿ, ಜಾಗ ಬಿಡು, ನಾನೇ ಹತ್ತವ್ರು ನಾವು ಕೇಳ್ತೀನಿ. ಅತ್ತೆ, ಏನತ್ತೆ ನೀವು ಸುಮ್ಮನೆ ಆಗ್ಬಿಟ್ರಲ್ಲ? ಅಕ್ಕನ ಮದುವೆ ಬಗ್ಗೆ ಏನು ಹೇಳಲೇ ಇಲ್ಲ. ಅಪ್ಪ ಬೆಳಗ್ಗೆನೇ ಫೋನ್ ಮಾಡಿದ್ರು, ನಾನು ಎಷ್ಟು ಗಂಟೆಗೆ ಬರಬೇಕು ಮದುವೆಗೆ ಅಂತ. ಅಪ್ಪ ಇರಿ, ನಾನು ಅತ್ತೆನ ಕೇಳಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಹಾಂ, ಅದು ನಾನು ನನ್ನ ಮಗ ಈಗ ಅಷ್ಟೇ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸರಿ, ಇವತ್ತು ಹೋಗೋಣ ನಡಿ. ಸರಿ ಅತ್ತೆ, ನನ್ನ ಅಕ್ಕನೋಗಿ ಬೇಗ ಅಡುಗೆ ಮಾಡ್ಕೊಂಡು ಕರ್ಕೊಬರ್ತೀನಿ. ಸರಿ ಅಮ್ಮ, ಹಾಗೆ ಮಾಡು. ಅಮ್ಮ, ನೀನು ಏನಮ್ಮ ಹೀಗೆ ಮಾಡಿಬಿಟ್ಟೆ? ಅಯ್ಯೋ, ಏನಂತಮ್ಮ ಇವಂದು ಇವಾಗ? ಏನು ತೊಂದರೆ ಅಂತೆ ಅವನಿಗೆ? ಏಕೆ ಆ ಹುಡುಗಿನ ಮದುವೆ ಆಗಲ್ಲ ಅಂತ ಏನಾದ್ರು ಹೇಳ್ತಾ ಇದ್ದಾನೆ ಹೇಗೆ? ಹೌದು ಕಣ, ನಾನು ಅವಳನ್ನ ಮದುವೆ ಆಗಲ್ಲ. ನನಗೆ ಅವಳನ್ನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಅಲ್ಲ, ಹುಚ್ಚಿ ಯಾರನ್ನಾದ್ರೂ ಮದುವೆ ಮಾಡ್ಕೊಳ್ತಾರಾ? ಹಾಂ, ಹೇಳು. ಲೋ ಅಣ್ಣ, ನಿಂಗೊಂದು ತಾಳಿ ಕಟ್ಟೋಕ್ಕೆ ಏನೋ ತೊಂದರೆ ನೋಡು, ತಾಳಿ ಕಟ್ಟಿ ಸುಮ್ಮನಾಗ್ಬಿಡು. ಅವ್ರ ಆಸ್ತಿ ಪೂರ್ತಿ ನಮಗೆ ಸಿಗುತ್ತೆ ಕಣೋ. ನಿಂಗೆ ಗೊತ್ತು ತಾನೇ ಅವ್ರದ್ದು ಆಸ್ತಿ ಎಷ್ಟಿದೆ ಅಂತ. ನೋಡಿ, ಇವಾಗ ನೀನು ಅವ್ರಿಗೆ ತಾಳಿ ಕಟ್ಟದೆ ಹೋದರೆ ನಿನ್ನಂಥವ್ನು ಯಾರೋ ಒಬ್ಬ ಬಂದೇ ಬರ್ತಾನೆ, ಅವಳಿಗೆ ತಾಳಿ ಕಟ್ಟೇ ಕಟ್ತಾನೆ. ಆವಾಗ ಅನ್ಯಾಯವಾಗಿ ಆಸ್ತಿ ಅರ್ಧ ಪಾಲಾಗುತ್ತಾ? ಅವನು ಒಳ್ಳೆಯವನಾಗಿದ್ರೆ ಪರವಾಗಿಲ್ಲ, ಅವನೇನಾದರೂ ನಮ್ಮಂತನೇ ಖತರ್ನಾಕಾಗಿದ್ದರೆ ಆಸ್ತಿ ಪೂರ್ತಿ ಅವನಿಗೂ ಹೋಗ್ಬಿಡುತ್ತೆ ಕಣೋ. ನೋಡು, ನಾನು ಹೇಳ್ತಾ ಇದ್ದೀನಿ, ನಿಂಗೆ ತೊಂದರೆ ಕೊಟ್ಟರೆ ಸುಮ್ಮನೆ ಇರಲ್ಲ ಅನ್ಕೋ ನಾನು. ಏನೋ ಮಾಡ್ತೀಯ? ನನಗಂತೂ ಅವಳಿಗೆ ತಾಳಿ ಕಟ್ಟೋಕ್ಕೆ ಇಷ್ಟ ಇಲ್ಲ ಅಷ್ಟೇ. ನಾನು ಅವಳನ್ನ ಮದುವೆ ಆಗೋದಿಲ್ಲ. ನೀನು ಏನು ಬೇಕಾದರೂ ಮಾಡ್ಕೊ. ಅಯ್ಯೋ, ಸ್ವಲ್ಪ ಹೊತ್ತಿಬ್ರು ಸುಮ್ಮನೆ ಇರ್ತೀರಾ? ನೋಡ್ಬಾಲು, ನೀನೇನು ಯೋಚನೆ ಮಾಡ್ಕೋಬೇಡ. ನಿಮ್ಮ ಅಣ್ಣ ಅವಳಿಗೆ ತಾಳಿ ಕಟ್ತಾನೆ. ನಾನು ಹಂಗೆ ಹೇಳ್ತೀನಿ, ನೀನಾಗ ರೆಡಿಯಾಗಿ ಬರೋಗು. ಅಮ್ಮ, ನನಗೆ ಗೀತನ್ನ ಬಿಟ್ಟು ಬೇರೆ ಯಾರನ್ನೂ ಅದ್ರಲ್ಲಿ ನೋಡೋಕ್ಕೆ ಇಷ್ಟ ಇಲ್ಲಮ್ಮ. ಅಯ್ಯಯ್ಯ, ಅದು ಯಾಕೋ ಗೀತಾ ಗೀತಂದ್ರೆ ಯಾವಾಗೂ ಸಾಯ್ತಾ ಇರ್ತೀಯ. ಅವಳು ಹೇಗಿದ್ರು ನೀನು ಹೆಂಡ್ತಿನೇ, ಆಯಿತಾ? ನೀನು ಅದ್ರ ಬಗ್ಗೆ ಏನೂ ಚಿಂತೆ ಮಾಡಬೇಡ. ನೀನು ಹುಡುಗಿಗೆ ತಾಳಿ ಕಟ್ಟು, ಆಯಿತಾ? ನಾವು ಮದುವೆಗೆ ಮೊದಲು ಹೇಗೂ ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀವಿ. ಈಗ ಮಾತು ತಪ್ಪಕ್ಕಾಗಲ್ಲ ಮಗನೆ, ಆಯಿತಾ? ನೋಡು, ನನಗೋಸ್ಕರ ಅಲ್ಲ ಅಂದರೂ ನಿಮ್ಮಿಬ್ಬರಿಗೋಸ್ಕರನೇ. ಯಾಕೆಂದರೆ ನಾನು ಇವತ್ತು ನಾಳೆ ಸಾತೋಗ್ತೀನಿ. ಆದರೆ ನೀವಿಬ್ಬರು ಜೀವನದಲ್ಲಿ ತುಂಬ ಖುಷಿಯಾಗಿರ್ಬೇಕಪ್ಪ, ಆರಾಮಾಗಿರಬೇಕು. ಕೂತ್ಕೊಂಡು ತಿಂದ್ರೂ ಕರಗ್ತಿರೋಷ್ಟು ಆಸ್ತಿ ಇದೆ ಕಣೋ ನಿಮ್ಮ ಮಾವನ ಹತ್ರ. ಹಾಗಾಗಿ ಒಂದು ತಾಳಿ ಕಟ್ಬಿಡು. ನಿಂಗೊಂದು ವಿಷಯ ಗೊತ್ತಾ? ಆ ಹುಚ್ಚಿ ಯಾವಾಗ ಸಾಯ್ತಾಳೋ ಗೊತ್ತಿಲ್ಲ. ಅವಳಿಗೆ ಇವಾಗಿದ್ದ ಗ್ಯಾರೇನೂ ಸರಿ ಇರೋದಿಲ್ಲ. ಹಾಗಾಗಿ ನೀನು ಯಾವಾಗಿದ್ರೂ ನೀನು ಹೆಂಡತಿ ಜೊತೆಲೆ ಆರಾಮಾಗಿರ್ಬೋದು, ಆಯಿತಾ? ಯೋಚನೆ ಮಾಡು. ಅತ್ತೆ, ಇಲ್ಲಿ ನೋಡಿ, ನಮ್ಮ ಅಕ್ಕನ ಹೇಗೆ ರೆಡಿ ಮಾಡಿದ್ದೀನಿ ನಾನು ಅಂತ. ಕಾವ್ಯ, ಇದೆಲ್ಲ ಒಡವೆಗಳು ನಿಮ್ಮ ಅಕ್ಕಂದೇನಾ? ಹಾಂ ಅತ್ತೆ, ಇದು ನಮ್ಮ ಅಕ್ಕಂಗೆ ಅಂತಾನೆ ಅಪ್ಪ ಮಾಡಿಸಿರೋದು. ಈ ಥರ ಸೆಟ್ಟು ನಮ್ಮ ಅಕ್ಕ ಹತ್ರ ಒಂದು 4 ಜೊತೆ ಇದೆ, ನನ್ನ ಹತ್ರನೂ ಸೇಮ್ ಇದೆ. ಹಾಂ ಹಾಂ ಹಾಂ, ತುಂಬ ತುಂಬ ಚೆನ್ನಾಗಿದೆ. ಲೇ ಕಾವ್ಯ, ನನ್ನ ಯಾಕೆ ಈ ಥರ ದದಿ ಮಾಡಿದ್ಯಾ? ನಾನು ಚೆನ್ನಾಗಿ ಕಾತಿದ್ದೀನ ಅಂದೆ. ನೀನು ಇವಾಗ ಹೇಳಲ್ಲ, ನನಗೆ ನಿಜ ಮದುವೆ ಮಾಡ್ತೀಯಾ? ಹೌದು ಅಕ್ಕ, ನಿಂಗಿವತ್ತು ಮದುವೆನೇ. ನಿನ್ನ ಮದುವೆ ಗಂಡು ಯಾರು ಗೊತ್ತಾ? ಇಲ್ಲಿದ್ದಾರಲ್ಲ ನಮ್ಮ ಭಾವ, ಅವರೇ. ಹಾಯ್, ಈ ಚೀನು ನನ್ನ ಮದುವೆ ಮಾಕತ್ತನಾ? ಅತ್ತೆ, ನಾ ರೆಡಿ. ಬಾಲು ಕಾರ್ ತರಕ್ಕೆ ಹೋಗಿದ್ದಾನೆ, ನಾವು ಹೊರಡೋಣ ಈಗ? ಹಾಂ ಸರಿಮ್ಮ, ಹೊರಡೋಣ. ಲೇ ಕಣೆ, ಅಲ್ಲಿ ನೋಡಿ, ಅಲ್ಲಿ ಯಾರ್ದು ಮದುವೆ ಆಗ್ತಾರಾಗಿದೆ. ಭಾರಿ ಹತ್ತ ಉಳ್ಕೊಬರೋಣ. ಎಲ್ಲೇ ಏ ಸೋಡಾ, ಸ್ವಲ್ಪ ಕಣ್ಬಿಟ್ಟು ನೋಡೇ ಇಲ್ಲಿ. ಓಹ್ ಹೌದು ಕಣೆ, ಯಾರು? ಅಲ್ಲ, ಇಷ್ಟೊಂದು ಅರ್ಜೆಂಟಾಗಿ ಆ ಹುಡುಗಿ ನೋಡಿದೆ, ಮೈ ಮೇಲೆ ತುಂಬ ಒಡವೆ ಹಾಕ್ಕೊಂಡಿದ್ದಾಳೆ. ಅದು ಇಷ್ಟೊಂದು ಸಿಂಪಲಾಗಿ ಮದುವೆ ಆಗ್ತಿದ್ದಾರಲ್ಲ. ನನಗನ್ಸುತ್ತೆ ಮೋಸ್ಟ್ಲಿ ಲವ್ ಮ್ಯಾರೇಜ್ ಇರಬೇಕು ಅಂತ ಹುಡುಗಿ ಮದುವೆ ಆಗ್ತಾ ಇರ್ಬೇಕು. ಅದಕ್ಕೆ ಕಣೆ. ಆ ಥರ ಅದು ಅವ್ರ ಫ್ಯಾಮಿಲಿಯಲ್ಲೇ ಯಾಕೆ ಬರ್ತಾರೆ ಹೇಳು?
ಹೌದಲ್ವಾ? ಬಾರೆ ಹತ್ರ ಹೋಗಿ ನೋಡ್ಕೊಬರೋಣ. ಬೇರೆ ನಡಿ, ನಮ್ಗೆ ಯಾಕೆ? ಪ್ಲೀಸ್ ಕಣೆ ಬಾರೆ, ಒಂದು 2 ನಿಮಿಷ ಅಷ್ಟೇ. ಹುಡುಗ ಹೋಗಿ ನೋಡ್ಕೊಂಡು ಹೊರಟೋಗ್ಬಿಡೋಣ. ಇವಳೊಬ್ಳು ಹೇಳಿದ್ರೆ ಕೇಳೋದೇ ಇಲ್ಲ. ಸರಿ ನಡಿ. ಅಯ್ಯೋ ನೋಡ್ದ, ಅಲ್ಲಿ ಮದುವೆ ಆಗ್ತಿರೋದು ಇನ್ ಗೊತ್ತಾದ ಯಾರ್ದು ಅಂತ? ಆ ಹುಡುಗ ಗೀತನ್ ಗಂಡ ಕಣೆ. ಹೌದು ಕಣೆ, ನನಗಂತೂ ಇನ್ನೂ ನಂಬಕ್ಕೆ ಆಗ್ತಾ ಇಲ್ಲ. ಅಲ್ಲ, ಇವನ್ ಮತ್ತೆ ಯಾಕೆ ಮದುವೆ ಮಾಡ್ಕೊತಿದ್ದಾನೆ? ನನಗೂ ಅದು ಅರ್ಥ ಆಗ್ತಿಲ್ಲ ಕಣೆ. ಈ ವಿಷಯ ಗೀತನ್ ಗೊತ್ತಾ? ಪಾಪ ಕಣೆ, ಅವಳಿಗೆ ಏನ್ ಗೊತ್ತಿರುತ್ತೆ? ಅವಳಿಗೆ ಗೊತ್ತಾಗಿದ್ರೆ ಮದುವೆ ಮಾಡ್ಕೊಳ್ಳೋಕೆ ಬಿಡ್ತಿದ್ಲಾ? ಇಲ್ಲ ಕಣೆ, ನನಗೇನೋ ಡೌಟ್ ಬರ್ತಾ ಇದೆ. ಇಲ್ಲಿ ಏನೋ ನಡೀತಾ ಇದೆ. ಹಾ ಹೌದು, ಈ ವಿಷಯನ ಈಗಲೇ ಗೀತನ್ ಗೆಲ್ಬೇಕು. ನಡಿ, ಆ ಕಡೆ ನಡಿ ಹೋಗೋಣ. ಆಂಟಿ, ಅಪ್ಪ ಫೋನ್ ಮಾಡಿದ್ರು. ಅಪ್ಪನ ಜೊತೆ ಮೀಟಿಂಗ್ ಇದೆಯಂತೆ, ಹಾಗಾಗಿ ನೀವೇ ಮದುವೆ ಮಾಡಿ ಅಂತ ಹೇಳಿದ್ದಾರೆ. ಅದು ಅಲ್ಲದೆ ಅರ್ಜೆಂಟಾಗಿ ಫಾರಿನ್ಗೆ ಹೋಗ್ಬೇಕಾಗಿ ಬಂತಂತೆ. ಅದಕ್ಕೆ ಅಪ್ಪ ಎಲ್ಲ ನನಗೆ ಒಪ್ಪಿಸಿ ಹೋಗಿದ್ದಾರೆ. ಓ ಹೌದಮ್ಮ, ಸರಿ. ಇನ್ನೇನು ತಾಳಿ ಕಟ್ಟಿಸ್ರೆ ಮದುವೆ ಆಯ್ತಲ್ಲ? ಹಾಂ ಅತ್ತೆ, ಅಷ್ಟೇ. ಸೀನಾ, ತಾಳಿ ಕಟ್ಟಪ್ಪ. ಹಲೋ ಗೀತಾ, ನಾನು ಕಣೆ. ಹೇ, ಏನ್ರಿ ಸಮಾಚಾರ? ನಾನು ನಿಮಗೆ ಬೆಳಗ್ಗೆಯಿಂದ ಕಾಲ್ ಮಾಡಬೇಕು ಅಂತಿದ್ದೆ. ಇವತ್ತು ಮದರ್ಸ್ ಡೇ ಅಲ್ವಾ? ನಿಮ್ಮ ಅಮ್ಮನ ಕರ್ಕೊಂಡು ನೀವು ಟೆಂಪಲ್ಗೆ ಹೋಗಿದ್ದೀರಂತೆ. ನನಗೂ ಹೇಳಿ, ನಾನು ಬರ್ತಿದ್ನಲ್ವೇನ್ರೆ? ಅಯ್ಯೋ ಗೀತಾ, ಇಲ್ಲ ನಿಮಿಷ ಕೇಳು. ಇಲ್ಲೇನಾಗ್ತೈತೆ ಅಂದರೆ, ನಿನಗೆ ವಿಷಯ ಗೊತ್ತಾದ್ರೆ ಏನು ಮಾಡ್ಕೊಂತೆ ಏನೋ. ಮದರ್ಸ್ ಡೇ ಬೇಕಾದ್ರೆ ಸೆಲೆಬ್ರೇಟ್ ಮಾಡೋಣ, ಆದರೆ ಇಲ್ಲಿ ನಿನ್ನ ಜೀವನ ಹಾಳಾಗೋಗಿದೆ ಕಣೆ. ನೀವೇನ್ರಿ ಹೇಳ್ತಾ ಇದ್ದೀರಾ? ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಗೀತಾ, ಇವಾಗ ನೀನು ಎಲ್ಲಿದ್ಯಾ? ಅದು ಅಮ್ಮ ಮನೆಗೆ ಬಂದಿದ್ದೆ. ಇವತ್ತು ಮದರ್ಸ್ ಡೇ ಅಲ್ವಾ, ಹಾಗಾಗಿ ಅಮ್ಮನಿಗೆ ಸೀರೆ ತಗೊಂಡಿದ್ದೆ. ಫಿಶ್ ಮಾಡೋಗೋಣ ಅಂತ ಬಂದೆ. ಯಾಕೆ, ಏನಾಯ್ತು ಹೇಳ್ರೆ? ಗೀತಾ, ಮೊದಲು ನಿನ್ನ ಮನಸ್ಸನ್ನ ಗಟ್ಟಿಯಾಗಿ ಇಟ್ಕೋ. ಪ್ಲೀಸ್ ಕಣ್ರೆ, ಹೀಗೆಲ್ಲ ಶಾಕ್ ಮೇಲೆ ಶಾಕ್ ಕೊಡಬೇಡ್ರಿ. ನನಗನ್ಸೋದೆ ನೀವು ಫ್ರ್ಯಾಂಕ್ ಮಾಡ್ತಿದ್ದೀರಾ ಅಂತ ಅಲ್ವಾ? ಫ್ರ್ಯಾಂಕ್ ಎಲ್ಲ ಏನೂ ಇಲ್ಲ ಕಣೆ. ಅದು ಗೀತಾ, ನಿನ್ನ ಗಂಡ ಇದ್ದಾನಲ್ಲ ಸೀನಾ, ಅವನ್ನ ನಾವಿಲ್ಲಿ ದೇವಸ್ಥಾನದಲ್ಲಿ ನೋಡಿದ್ವಿ ಕಣೆ. ಹೌದಾ? ಅದೇ ದೊಡ್ಡ ವಿಷಯ. ನನಗೆ ಗೊತ್ತು ಅವ್ರ ದೇವಸ್ಥಾನಕ್ಕೆ ಹೋಗ್ತಾನೆ ವಾರ ಅಂತ. ಇವತ್ತು ಹಾಗೆ ಹೋಗಿರ್ಬೇಕು ಬಿಡು. ಇಲ್ಲ ಕಣೆ, ಅದು ಹಂಗಲ್ಲ. ನಿನ್ನ ಗಂಡನಿಗೆ ಇಲ್ಲಿ ಎಲ್ಲರೂ ಸೇರಿಕೊಂಡು ಇನ್ನೊಂದು ಮದುವೆ ಮಾಡಿದ್ದಾರೆ. ಏನು? ನೀವೇನು ಹೇಳ್ತಾ ಇದ್ದೀರಾ? ನನ್ನ ಗಂಡ ಇನ್ನೊಂದು ಮದುವೆ ಆಗಿದ್ದಾನ? ನೀವು ಯಾರನ್ನ ನೋಡಿದ್ರೆ ಏನು ಹೇಳ್ತಿದ್ದೀರಾ? ಬೇಕಾದರೆ ನಾವು ಫೋಟೋ ತೊಗೊಂಡಿದ್ದೀವಿ, ನಿನ್ನ ಫೋನಿಗೆ ಕಳಿಸ್ತೀವಿ, ಬೇಕಾದರೆ ನೀನು ನೋಡ್ಕೊ. ಅರೆ, ನನ್ನ ಮಗಳು ಫೋನ್ ಮಾಡಿದ್ದಾಳೆ. ಹಲೋ ಹೇಳಮ್ಮ ನಿತ್ಯ, ಚೆನ್ನಾಗಿದ್ಯಾ? ತಿಂಡಿ ತಿಂದ್ಯಾ? ಹ್ಞೂ ಅಮ್ಮ, ನಾನು ಚೆನ್ನಾಗಿದ್ದೀನಿ. ತಿಂಡಿನೂ ತಿಂದೆ. ನೀನು ಹೇಗಿದ್ದೀಯಾ? ಅಪ್ಪ ಅಜ್ಜಿ ಅಕ್ಕ ಎಲ್ಲ ಹೇಗಿದ್ದಾರೆ? ಹ್ಞೂ ಎಲ್ಲರೂ ಚೆನ್ನಾಗಿದ್ದಾರೆ ಅಮ್ಮ. ಅಮ್ಮ, ನಾನು ನಿಂಗೆ ಏನಕ್ಕೆ ಫೋನ್ ಮಾಡಿದೆ ಗೊತ್ತಾ? ಇವತ್ತು ಮದರ್ಸ್ ಡೇ, ಅದಕ್ಕೆ ನಿಂಗೆ ವಿಶ್ ಮಾಡಬೇಕು ಅಂತ ಫೋನ್ ಮಾಡಿದೆ. ನಾನು ಅಲ್ಲೇ ಇದ್ದಿದ್ದರೆ ನಾನು ಅಕ್ಕ ಮದರ್ಸ್ ಡೇಗೆ ಕೇಕ್ ತೊಗೊಬಂದು ಕಟ್ ಮಾಡಿಸಿ ಎಷ್ಟು ಚೆನ್ನಾಗಿತ್ತಲ್ವಮ್ಮ. ಅಮ್ಮ, ನಾನು ಈ ಸರಿ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಗೊತ್ತಾ ನಿನ್ನನ್ನು. ಅಯ್ಯೋ ಹೋಗ್ಲಿ ಬಿಡು ಮಗಳೇ, ಬರೋ ವರ್ಷ ಇಲ್ಲೇ ಬರ್ತೀಯಲ್ಲ, ಆವಾಗೆಲ್ಲ ಸೇರಿ ಸೆಲೆಬ್ರೇಟ್ ಮಾಡಿದ್ರೆ ಆಯಿತು. ಅಮ್ಮ, ನಿಂಗೆ ಅಕ್ಕ ಫೋನ್ ಮಾಡಿದ್ಲಾ? ವಿಶ್ ಮಾಡಿದ್ಲಾ? ಹಾಂ, ವಿಶ್ ಮಾಡಿದ್ಲು. ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ಲು. ಬಂದಿದ್ದಾಳಮ್ಮ, ರೂಮಲ್ಲಿದ್ದಾಳೆ. ಯಾವುದೋ ಫೋನ್ ಬಂತು, ತಗೊಂಡು ಮೇಲೆ ಹೋದ್ಲು. ಸರಿ ಅಮ್ಮ, ನಂಗೆ ಇವಾಗ ಕ್ಲಾಸಿಗೆ ಟೈಮ್ ಆಯಿತು. ನಾನು ಅಕ್ಕಂಗೆ ಆಮೇಲೆ ಫೋನ್ ಮಾಡಿ ಮಾತಾಡ್ತೀನಿ ಬಿಡು. ಸರಿ ಬಾಯ್ ಅಮ್ಮ. ಹ್ಞೂ ಮಗಳೇ, ಬಾಯ್. ಮಗಳೇ ಗೀತಾ, ಎಲ್ಲೋದ್ಯಮ್ಮ? ಬಾ ಇಲ್ಲಿ. ಗೀತಾ, ಎಲ್ಲ ಹೊಂಟೋಗ್ಬಿಟ್ಟೆ? ಫೋನ್ ಯಾರು ಮಾಡಿದ್ರು? ಅದು ನನ್ನ ಫ್ರೆಂಡ್ ಮಾಡಿದ್ಲಮ್ಮ. ಇವತ್ತು ಮದರ್ಸ್ ಡೇ ಅಲ್ವಾ, ಅದಕ್ಕೆ ನೀನು ವಿಶ್ ಮಾಡಬೇಕು ಅಂತ ಮಾಡಿದ್ಲು. ನೀನು ಫೋನ್ ಮಾತಾಡ್ತಾ ಇದೆಯಲ್ಲ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ಅಮ್ಮ. ಅಮ್ಮ, ನಾನು ಮನೆಗೆ ಹೋಗಿ ಬರ್ತೀನಿ. ಅಯ್ಯೋ ಮಗಳೇ, ಈಗಷ್ಟೇ ಬಂದಿಯಲ್ಲೇ, ಈಗಲೇ ಮನೆಗೆ ಹೋಗ್ಬೇಕು ಅಂತೀಯಲ್ಲ? ಯಾಕಮ್ಮ, ಯಾಕೊಂಥರ ಇದೆಯಾ? ತಲೆ ನೋಡ್ತಿದ್ಯಾ? ಕಾಫಿ ಅಂತ ಮಾಡ್ಕೊಡ್ಲಾ, ಅದು ಟ್ಯಾಬ್ಲೆಟ್ ಕೊಡ್ಲಾ? ಅಮ್ಮ ಇಲ್ಲ, ನನಗೇನು ಆಗಿಲ್ಲಮ್ಮ. ಅಲ್ಲ ಇಲ್ಲ, ಸ್ವಲ್ಪ ಮನೆಗೆ ಹೋಗಿ ಬರ್ತೀನಿ. ಯಾಕಮ್ಮ, ಏನಾಯ್ತು ಹೇಳು? ಅಮ್ಮ, ನಾನು ಮನೆಗೆ ಹೋಗ್ಬೇಕಮ್ಮ. ಅಯ್ಯೋ ನನ್ನ ಕಂದ, ಏನಾಯ್ತಮ್ಮ? ಅಲ್ಲ ಇದ್ದಕ್ಕಿದ್ದಾಗೆ ಮನೆಗೆ ಹೋಗ್ಬೇಕು ಅಂತ ಹಿಂಗೆ ಸಪ್ಪಗೆ ಮಾಡ್ಕೊತೀಯಲ್ಲ ಮುಖನ? ಯಾಕೆ, ನಿನ್ನ ಗಂಡ ಫೋನ್ ಮಾಡಿದ್ನಾ? ನಾನು ಹೇಳ್ದೆ ಹೋದೆ ಅಂತ ಏನಾದರೂ ಬೈದ್ನಾ? ಹೇಗೆ ಹೇಳು? ಅಥವಾ ಅತ್ತೆ ಫೋನ್ ಮಾಡಿದ್ಲಾ? ಹೇಳಮ್ಮ. ಇಲ್ಲ ಅಮ್ಮ, ಯಾರು ಫೋನ್ ಮಾಡಿಲ್ಲ. ನನಗೆ ಯಾಕೋ ಮನೆಗೆ ಹೋಗ್ಬೇಕು ಅನಿಸ್ತಿದೆ. ಹೌದಾ? ಸರಿ ಆಗಿದ್ರೆ ನಡಿಮ್ಮ.
ಸರಿಮ್ಮ, ನಾನು ಬರ್ತೀನಿ. ಅಯ್ಯೋ, ನನ್ನ ಮಗಳಿಗೆ ಏನಾಯಿತು? ಯಾಕೆ ಏನು ಹೇಳಿಲ್ವಲ್ಲ? ಹುಚ್ಚು ಹುಡುಗಿ, ಗಂಡಿನ ಮೇಲೆ ಎಲ್ಲ ನೆನಪಾಗಿರ್ಬೇಕು, ಅದಕ್ಕೆ ಹೆದ್ನ ಬುದ್ಧಂತ ಹೋಗ್ತಾಳೆ. ಅದನ್ನು ನನಗೆ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಬರ್ತಿದ್ದಾಳೆ. ನನಗೆ ಗೊತ್ತಾಗಲ್ವಾ? ಅಪ್ಪ ದೇವ್ರೆ, ನನ್ನ ಮಗಳು 100 ಕಾಲ ಹೀಗೆ ಸುಖವಾಗಿ ಸಂತೋಷವಾಗಿ ಇದ್ಲಪ್ಪ. ಗೀತಾ, ಇದೇನಮ್ಮ? ನಿಮ್ಮ ಅಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಲ್ಲ ನೀನು, ಇಷ್ಟು ಬೇಗ ಬಂದ್ಬಿಟ್ಟಿದ್ದಲ್ಲ. ಯಾಕಮ್ಮ ಅಳ್ತಾ ಇದೆಯಾ? ಯಾಕೇನಾಯ್ತು? ಕಾಲು ನೋವ್ತಿದ್ಯಾ ಅಥವಾ ಕೈ ನೋವ್ತಿದ್ಯಾ?